ಅವಾಗ ಮುದುಕಿ ಹೇಳ್ತಾಳ, ಏನ ಸರ ಇಲ್ಲಪ್ಪ ಇಲ್ಲಿ ತನ ನನ್ನ ಗಂಡನ ಉಗುಳನ ದಾಟಿಲ್ಲ. ಮೊನ್ನೆ ಮುದುಕ ಕ್ಯಾಕರಿಸಿ ಕೆಮ್ಮಿ ಕೆರೆ ಕಟ್ಟಿ ಮೇಲೆ ಕೂತು ಉಗುಳ್ತು. ಆ ಉಗುಳ ದಾಟಿ ಹೋಗಿ ನನ್ನ ಪತಿವರ್ತ ಧರ್ಮ ಹಾನಿ ಆಗ್ಯದ, ನಾ ಬರಂಗಿಲ್ಲ ತಿಳಿಕಿ ಮುದುಕಿ. ಹೌದು ಮತ್ತೆ ಅದೇನಕ್ಕೂ ನಡಿ ರಾಜ್ಯ ಆಜ್ಞೆ ಐತಿ ಅಂದ್ರು. ಮುದುಕಿನ ತಗೊಂಡು ಹಳ್ಳಕ್ ಕಳಿಸಿರು. ಹಳದಾಗ ಹೋಗಿ ಮುದುಕಿ ಮುಣಿಗಿ ಕೊಡ ತುಂಬ ಬತ್ ರಾಜವಾಡ್ಯಕ್ಕ. ಹೌದು ರಾಜವಾಡ್ಯಕ್ ಬರೋಣ ರಾಜ ವೈಭವದ ಮೇಲೆ ಉರಿ ಉರಿ ಅಂತೇಳಿ ಬಿಜ್ಜಳ ರಾಜ ಕೂತಿದ್ದ. ಈ ದರ್ಬಾರ್ ನೋಡಿ ಮುದುಕಿ ನಡಿಗೆ ಏನ್ ಮಾಡ್ತು, ಏನ್ರಿಪ್ಪ ಅಲ್ಲಿ ಒಯ್ದು ನೀರು ಸುರಿನ ನನ್ನ ಪತಿವ್ರತ ಧರ್ಮಕ್ಕೆ ದಾಕಿ ಗಿಕ್ಕಿ ಆದಿತ್ತೇಳಿ ಹೌದು ಮುದುಕಿಲೆ ಎಡವಿಕಿರಿಂದ ಕೊಡ ತಳಗ ಒಗದ್ ಬಿಟ್ರು. ಹೌದಾ ಎಡವೇನು ಕೊಡ ತಳಗ ಒಗದ್ರು. ಅವಾಗ ರಾಜ್ಯ ಬಂಟ್ರು ಹೇಳ್ರು, ಏನತ್ರಿಪ್ಪ ಅಲ್ಲಿದಿಂದ ನೀರ್ ಇಲ್ಲಿ ತನ ತಂದು ಇಲ್ಲಿ ಅಂಗಳದಾಗ ಚೆಲ್ಲಿ ಹೌದು ತಗೊಂಡ್ ಬಾ ಮತ್ ಹೋಗಿ ಅಂದ್ರು. ಆ ಮುದುಕಿ ಏನ್ ಮಾಡ್ತು, ಯಾಕೆ ಹೊಲ್ದಕ್ ಹೋಗ್ಬೇಕಂತೇಳಿ ಹೊಡ್ತು. ಇನ್ನ ಹಳ್ಳಕ್ ಹೋಗಿ ನೀರ್ ತರು ತಡ ಹಾಕದ, ನಾನು ಹಣಿಬಾರ್ದಾಗ ಇದ್ದಂಗ ಆಕೈತಿ ಅಂತೇಳಿ ಹಾಯ್ದು ಹೋಗುದು. ಎಲ್ಲಿ ಹೊಂಟಿಳು, ಎಲ್ಲಿ ಸರ ಸಮಗಾರ ಹಳ್ಳೈನ ಮನಿ ಹಿಂದ ಹಾಯ್ದು ಹೊಂಟಿದಳು. ಸಮಗಾರ ಹಳ್ಳೈನ ಬಚ್ಚಲು ಕುಣಿ ತುಂಬಿ ನಿಂತಿತ್ರಿ ನೀರು. ಹೌದ್ ಸಮಗಾರ ಹಳ್ಳೈ ಜಳಕ ಮಾಡಿದ ನೀರ. ಹೌದಾ ಹೋಗಿ ಮುದುಕಿ ಏನ್ ಮಾಡಿಬಿಟ್ಳು, ಏನ್ರಿಪ್ಪ ಹೋಗಿ ಸಮಗಾರ ಹಳ್ಳೈನ ಬಚ್ಚಲು ಕುಣಿಯಾಗಿ ನೀರ್ ತುಂಬಿಕೊಂಡ್ಳು. ನೀರ್ ತುಂಬಿಕೊಂಡು ತಲೆ ಮೇಲೆ ಇಟ್ಕೊಂಡು ತಂದಳು. ಇನ್ ಏನ್ ಯಾಕೋಲ್ಲಕಂದಕ್ಕೆ ಮುದುಕಿ ಏನ್ ಮಾಡಿಳು, ಹೋಗಿ ಬಿಜ್ಜಳ ರಾಜನ ಮೈ ಮೇಲೆ ಸುರಿ ಬಿಟ್ಲು. ಹೌದು ಬಿಜ್ಜಳ ರಾಜನ ಮೈಯಾಗಿರ್ತಕ್ಕಂತ ಉರಿ ಎಲ್ಲ ಮಾಯಾಗಿ ಒಮ್ಮೆ ಬಿಜ್ಜಳ ರಾಜ ಹೆಂಗಿದ್ದ ಹಂಗಾಗಿ ನಿಂತ. ಹೌದು ಹೌದು ಅದಕ್ಕ ಧರ್ಮ ಅಂತಕ್ಕಂತ ಹಿಂಗದ. ಧರ್ಮದಿಂದ ಜಗತ್ತನ್ನ ಸಾಧನೆ ಮಾಡಬಹುದು. ಹೌದ್ ಯಾಕೆ ಮಾತು ಹೇಳ್ಬೇಕಾಗ್ಯಂದ್ರ, ಯಾಕ್ರಿಪ್ಪ ನನ್ನ ತಾಯಿ ಬಳಗಕ್ಕೊಂದು ಧರ್ಮದ ಮಾತು ಹೇಳುದು. ಏನ್ರಿ ಸರ ಈಗಾಗಲೇ ಚಂದ್ರು ಮಾಸ್ತರ್ ಹೇಳ್ಯಾರ, ಏನತ್ರಿಪ್ಪ ತಾಯಿ ಬಳಗ ಅವಾಗ ಅಟ್ಟಿತ್ತು, ಈಗ ತುಸಿನ ಐತಿ. ಹೌದು ತುಸು ಇದ್ದವರಿಗೆ ಒಂದು ಧರ್ಮದ ಮಾತು ಹೇಳೋದು. ಏನ್ ಸರ ಯಾಕಂದ್ರೆ ಜಗತ್ತಿನಾಗ ಹೆಣ್ಣು ಮಕ್ಕಳ ಧರ್ಮ ಉಳಿಸಿ ಹೋಗ್ಯಾರ. ಯಾರು ಬಾಳ ಮಂದಿ ಬಾಳ ತೆವದಲ್ಲಿ ಉಳಿಸಿ ಹೋಗ್ಯಾರ. ಆದ್ರೆ ಈಗಿನಲ್ಲಿ ಒಂದು ಸ್ವಲ್ಪ, ಯಾಕಂದ್ರೆ ಅದಕ್ಕೆ ಜ್ಞಾನಿಗಳು ಒಂದು ಕಡೆ ಒಂದು ಮಾತು ಹೇಳ್ತಾರ. ಏನ್ ಸರ ಏನ್ ಹೇಳ್ತಾರ, ಏನ್ರಿಪ್ಪ ಪಾಲು ಪಟ್ಟಿಗೆ ಮೂಲಾಧಾರಂ ಧರಣಿ ಸ್ಥಳಕ್ಕೆ ಪಂಚಾಮೃತಂ ಮಹಾನ್ನವ ಧರ್ಮ ಸಿದ್ಧಾಂತಂ ಹಾಲ ಮತ್ತ ಉತ್ತೇಜಿಕ ಮಹಾಪುರಾಣ ಮತ್ತ ಹೇಳ್ತಾರ. ಹೀಗಾದ್ರೆ ಏನ್ರಪ್ಪ ನಮಗ್ ತಿಳಿದಿಲ್ಲ. ಇವತ್ತೆಲ್ಲಾ ನಿತ್ಯ ಮಾತಾಡ್ಲಿಕ್ಕತ್ತೀವ್. ಇವತ್ ಶರೀರ ದೊಡ್ಡದಾಗ್ಯದ, ಬೇಕಂತ ಮಾಯಕ್ ತಗೊಂಡ್ ಜೀಪ್ ತಗೊಂಡ್ ಹತ್ತಿ ತಿರ್ಗಾಡ್ಲಿಕ್ಕತ್ತೀವ್. ಕರೆ ಹೌದು ಈ ಶರೀರ ಬೆಳವಣಿಗೆ ಆಗ್ಬೇಕಾದ್ರ ಪ್ರಥಮದಲ್ಲಿ ತಾಯಿ ಹಾಲವೇ ಮೂಲ ಆಧಾರವಾಯ್ತ ತಿಳಿದು. ಹೌದಾ ಪಾಲು ಪಟ್ಟಿಗೆ ಮೂಲ ಆಧಾರ. ಹೌದು ಧರಣಿ ಸ್ಥಳಕ್ಕೆ ಪಂಚಾಮೃತ. ಹೀಗಾದ್ರೆ ಏನ್ರಿಪ್ಪ, ಧರಣಿ ಅಂದ್ರ ಭೂಮಿ. ಭೂಮಿ ಈ ಭೂಮಿ ಮೇಲೆ ಎಷ್ಟು ದೇವ್ರದಾವಲ್ಲ, ಎಲ್ಲಾ ದೇವರಿಗೆ ಅಭಿಷೇಕ ಮಾಡ್ಬೇಕಾರ ಹಾಲವೇ ಬೇಕಂತ ಹೇಳ್ಯಾರ. ಹೌದು ಹೌದಾ ಹಾಲ್ ಇರ್ಲಿಕ್ಕಂದ್ರ ಯಾವ ದೇವರಿಗೆ ಅಭಿಷೇಕ ಆಗಂಗಿಲ್ಲ. ಇನ್ನ ಮಾನವ ಧರ್ಮ ಸಿದ್ಧಾಂತ. ಹೀಗಾದ್ರೆ ಏನ್ರಿಪ್ಪ, ಮನುಷ್ಯ ಜನ್ಮಕ್ಕೆ ಎಂದ ತಾಯಿ ಗರ್ಭದಿಂದ ಬಂದಿವಲ್ಲ, ಹೌದು ಅವತ್ತೇ ಸಾವು ಅನ್ನತಕ್ಕಂಥದ್ದು ಎಲ್ಲಾರು ಬೆನ್ನಿಗೆ ಕಟ್ಕೊಂಡೇ ಬಂದದೀವಿ. ಹೌದ್ ಹೌದು ಈ ಹುಟ್ಟು ಸಾವಿನ ನಡುವೆ ಏನಾದ್ರೆ ಸಾಧನೆ ಮಾಡ್ಕೊಂಡು ಹಾದಂದ್ರ ನೀ ಮನುಷ್ಯ ಜನ್ಮಕ್ಕೆ ಬಂದಿದ್ದಕ್ಕೆ ಸಫಲತೆ ಆಗ್ತದ ಹೇಳ್ತಾರ ಜ್ಞಾನಿಗಳು. ಹೌದ್ ಹೌದಾ ಯಾಕೆ ಈ ಮಾತು ಹೇಳ್ಬೇಕ, ಯಾಕ್ರಿ ಸರ, ಇದೇ ಬೆಳಗಾವ ಬೈಲು ಹೊಂಗಲ ತಾಲೂಕಿನಲ್ಲಿ ಸಣ್ಣ ಹಳ್ಳಿ ಸಂಗೊಳ್ಳಿ ಗ್ರಾಮದಾಗ ಯಾರು ಯಾರಿ ತಂದೆ ಬರಮಣ್ಣ ತಾಯಿ ಕೆಂಚಮ್ಮನ ಉದರದಿಂದ ಜನಿಸಿ ಹೌದು ದೇಶಕ್ಕೆ ಪ್ರಥಮ ಸ್ವತಂತ್ರ ಹೋರಾಟಗಾರನಾಗಿ ದೇಶಕ್ಕೆ ಕ್ರಾಂತಿ ಕಿಡಿ ಎನಿಸಿಕೊಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅವ ಹಾದ್ರನ ಹೆಸರುಗೆ ಅದನ್ನ ಏನಿಲ್ರಿಪ್ಪ. ಮತ್ತ ಆ ಸಂಗೊಳ್ಳಿಯಾಗ ಅವ ಇದ್ದ ಎಷ್ಟೋ ಮಂದಿ ಹುಟ್ಟ್ಯಾರಲ್ಲ, ಅವ್ರದ್ದು ಯಾರ ಹೆಸರು ಐತೇನಿ? ಏನಿಲ್ರಿ ಸರ, ಅಲ್ಲಿ ದಿನಾತನ ಹುಟ್ಟವ್ರ ಇದಾರಲ್ಲಿ, ಮತ್ತ ಅವ್ರದ್ದು ಯಾರ ಹೆಸರು ಬಂದೈತಿ? ಏನಿಲ್ರಿಪ್ಪ. ಹಿಂಗ ಮನುಷ್ಯ ಜನ್ಮಕ್ಕೆ ನೀ ಬಂದಿ ಅಂದ್ಮೇಲ ಒಂದ್ ಏನಾರೇ ಸಾಧನೆ ಮಾಡ್ಕೊಂಡು ಹೆಸರು ಮಾಡ್ಕೊಂಡು ಹೊಂಟ ಹೋಗಪ್ಪ ಅಂತ ಹೇಳ್ಯಾರ. ಹೌದು ಹೌದಾ ಅದಕ್ಕ ಏನ್ರಿಪ್ಪ, ನನ್ನಲ್ಲಿ ಎಷ್ಟು ಒಳ್ಳೆ ಗುಣ ಅದ ನೋಡು, ಇವೆಲ್ಲಾ ನನ್ನ ಹಡದ ಅಪ್ಪಂದಿಂದ ಬಂದೈತಿ. ಹೌದು ನನ್ನಲ್ಲಿ ಎಷ್ಟು ಕೊಟ್ಟಿ ಗುಣ ಐತ್ ನೋಡು, ಇದೆಲ್ಲಾ ನಮ್ಮ ಮೌನದಿಂದ ಬಂದೈತಿ. ಹೌದ್ ಹೌದು ಯಾಕೆ ಬಂದವ್ರಿಪ್ಪ, ಮತ್ತ ಅವ್ರು ಬೇಯ್ಬಹುದೇ, ಯಾಕ ಕೊಟ್ಟಿ ಗುಣ ನಮ್ಮಿಂದ ಹೆಂಗ್ ಬಂದೈತಿ? ಕುರ್ಸಾಲಿ ನನ್ನ ಮಗನ ಅತ್ತಾರ ಅವ್ರು. ಹೌದ್ ಹೌದ್ ಮತ್ತ ಯಾಕಂದ್ರ ಯಾಕ್ರಿ ಸರ, ನಿಮ್ಮಲ್ಲಿ ಗುಣ ಬದಲಿ ಐತಿ. ಅದು ಎಂತವಪ್ಪ, ಅದು ಎಂತದು? ಈ ಸದ್ದ ಮುತ್ಯ ಮಾಳಿಂಗ್ರನ ಜಾತ್ರೆ. ಮಾಳಿಂಗ್ರನ ಜಾತ್ರೆಗೆ ಮಗ ಸೊಸಿ ನೌಕರಿಯಲ್ಲಿ ಮಾಡ್ತಾರ, ಚಿಕ್ಕೋಡಿಗೆ ಹಳೆಯ ಮಗಳು ನೌಕರಿಯಲ್ಲಿ ಮಾಡ್ತಾರ, ಕಾಗವಾಡಕ್ ಮಾಡ್ತಾರ, ಕಾಗವಾಡ. ಹಳೆಯ ಮಗಳು ಬರ್ಬೇಕಾಗ್ಯದ, ಮಗ ಸೊಸಿನೂ ಬರ್ಬೇಕಾಗ್ಯದ. ಹೌದು ಹಳೆಯ ಮಗಳು ಕಾಗವಾಡದಿಂದ ಎಲ್ಲಿಗೆ ಹಿರೇಕೊಡಿಗೆ ಬಂದ್ರು. ಬಂದ್ ಬಸ್ ಸ್ಟ್ಯಾಂಡ್ ದಾಗ ಗಾಡಿ ನಿಂತು ಆ 8 ಬ್ಯಾಗ್ ಅದಾವ. ಹೌದು ಹಳೆಯ 8 ಬ್ಯಾಗ್ ಹೆಡ್ಕಿಗೆ ಹೊತ್ತ ಮಗಳ ಕೈಯಾಗ ಒಂದು ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡ್ ಮನಿಗ್ ಬರ್ಲಾಕತ್ತಳು. ಬಂದ್ಳು. ನಮ್ಮ ಮಗು ಕಟ್ಟಿ ಮೇಲೆ ಕುತ್ತಾಗ ಸುಮ್ಕೊಂಡ್ರಬೇಕು. ಏನಂದ್ರಿಪ್ಪ, ನೆರ್ಮನಿ ಗಂಗುನ್ ಕರ್ದಳ. ಏ ಗಂಗು ಬಾರ ನೀನು ಸುಡ್ಲಿ ಏನಾಯ್ತ ಮಲ್ಲವ ಬಾಯಿಲಿ ನೋಡ್ಯವಾ. ಹೌದಾ
ಆ ಕಾಗವಾಡದಿಂದ ನನ್ನ ಹಳೆ ಮಗಳು ಬರ್ಲಿಕ್ಕತ್ತಾರ. ಹೌದು. ಯವ್ವ ಶಿವ ಪಾರ್ವತಿ ಹೊಂಟ ನೋಡ್ಯವ್ವ ಹಿರೇಕೊಡ್ಯಾಗ ನನ್ನ ಹಳೆ ಬಂಗಾರ ಅಂತಾವ. ಎರಡು ಜನ್ಮ ಜೋಡಿ. ಎರಡು ಜನ್ಮದ ಜೋಡಿ ಚಟಕಿ ಮುರಿದು. ಹೌದು. ಯಾಕ ಹಳೆಯ 8 ಬ್ಯಾಗ್ ಹೊತ್ತಾನ ಮಗಳ ಕುಲ್ಲಾ ಬರ್ಲಿಕ್ಕತ್ತಾಳ. ಅದಕ್ಕೆ ಹಳೆಯ ದೇವ್ರ ಶ್ರೇಷ್ಠ ಅದ. ಗಯ್ಯ ಮೊಬೈಲ್ ಹಿಡ್ಕೊಂಡು ಮುಂದೊಂದ್ ಅರ್ಧ ತಾಸಿಗೆ ಹಾ ಮಗ ಸೊಸಿ ಅವರು ಬಂದ್ರು. ಚಿಕ್ಕೋಡಿದಿಂದ ಬಂದು ಹಿರೇಕೊಡ್ಯಾಗ ಇಳಿದ್ರು. ಹೌದು. ಇಲ್ಲಾನ ತಗದ ಏನಾಗಿದ್ರಿಪ್ಪ? ಮಗಾನು 8 ಬ್ಯಾಗ್ ಹಿಡ್ಕಿಗೆ ಹೊತ್ತ. ಹೌದು. ಸೊಸಿ ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡ್ ಮನಿಗ್ ಬರ್ಲಿಕ್ಕತ್ತಳು. ಹೌದು. ನಮ್ಮ ಮತ್ ಸುಮ್ಕೊಂಡಿರ್ಬೇಕಲ್ಲ. ಏನಂದ್ರಿಪ್ಪ? ನೆರ್ಮನಿ ಗಂಗನ ಕರ್ದಳ. ಏ ಗಂಗು ಓ ಯಾನಮ್ಮಲ್ಲವ ಬಾ ಅಗಳೇ ಹಳೆಯ ಮಗಳು ಬಂದಿದ್ ಕರ್ದಿದ್ ಈಗ ಏನಾಯ್ತು ಇಲ್ಲಿ ನೋಡ್ಬಾರ ನಿನ್ ಸುಡ್ಲಿ ಬಾರ ಬಾ ನೋಡ್ ನನ್ನ ಹಾಂಟ್ಯಾನ ಮಗ ನೋಡ ಹೆಂಡತಿ ಕೈಯನ ಗುಲಾಮ ಆಗ್ಯ ನೋಡಿ. ಹೆಂಡ್ರ ಗುಲಾಮ ನಾಯಿಗ ನೋಡಿ. ಹೆಂಡತಿ ಬ್ಯಾಗ್ ಹೆಂಗ್ ಹೊತ್ತಾನ ಇವನು ಮಟ್ಕ ಮುಚ್ಚಕಲಿ ಚಟ್ಟಿಗೆ ಮುರಿದ್ಲು. ಇಲ್ಲಿ ಮುರಿದ್ಲೆ ಅಗಲ್ ಅಟ್ಕಿ ಮುರಿದ್ಲು, ಚಟ್ಕಿ ಮುರಿದ್ಲು. ಮಗ ಹಳೆ ಮತ್ತು ಮಗಳು ಬರಾಗ ಹಳೆಯ ದೇವ್ರ ಸೊಸಿ ಬರಾಗ ಏನೈತಿ ಮಗ ನಾಯ ಅದ. ಹೌದಾ? ಹಿಂಗ ನಿಮ್ಮಲ್ಲಿ ಗುಣ ಬದಲಿ ಅದ ಅಂತ ಹೇಳಿ ನಿಮ್ಮನ್ನ ಹುಟ್ಟಿದ ಮನೆ ಬಿಟ್ಟು ಮತ್ತೊಬ್ಬರ ಮನೆಗೆ ತುರ್ತಾರ. ಹೌದಾ? ಅದಕ್ಕ ಎಷ್ಟ ಮಗಳಿಗೆ ಹಳೆ ಕಿಮ್ಮತ್ ಕೊಟ್ರಿ ನೋಡ. ಅಟ್ಟೆ ಕಿಮ್ಮತ್ ಮನಿಗೆ ಬಂದ ಸೊಸಿಗೆ ಮತ್ತು ಮಗನಿಗೆ ಕಿಮ್ಮತ್ ಕೊಟ್ರಿ ಚಾಪಿ ಮನೆಯಾಗಿರ್ತಾವ. ಇಲ್ಲಿಕಂದ್ರ ಸರ ಮಸೂತಿಗೆ ಹೊಕ್ಕಾವ್, ಮಸೂತಿಗೆ ಹೋಗ್ತಾವ್. ಇದು ಮಾತ್ರ ಗಚ್ಚಿ. ಅದಕ್ಕ ಹೌದು. ಧರ್ಮ ಅಂದ್ರೆ ಏನು ಏನ್ರಿಪ್ಪ? ಇದೇ ಕಲಿಯುಗದಾಗ ಆಗಿ ಹೋಯ್ತು. ಯಾರು? ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಕಡ್ಲಿಮಟ್ಟಿ ಸ್ಟೇಷನ್ದಾಗ್ರಿ. ಹೌದ್ರಿ? ಯಾರು ಯಾರಿಪ್ಪ? ಪತಿ ಪುರುಷನ ಸತಿ ಕಾಶಿಬಾಯಿ ಇಲ್ಲಿ ಹೋಗ್ಯಾಳ, ತವ್ರ ಮನಿಗೆ ಹೋಗ್ಯಾಳ. ಹೆಂಡತಿ ಮೇಲೆ ಹಂಬಲಿಟ್ಟು ಗಂಡನ ಮನೆಯಿಂದ ಹೆಂಡತಿನ ಕರಿಲಾಕ್ ಬಂದ. ಅತ್ತಿ ಮಾವ ಹೇಳ್ತಾರ ಏನತ್ರಿ? ಅಕ್ಕರ್ತಿದಿಂದ ಮಗಳ ಮನೆಗೆ ಬಂದಾಳ. ಆರ್ತಿ ಹಬ್ಬ ಆಗ್ಯದೆಲ್ಲ ಇನ್ನು 4 ದಿವಸ ಇರ್ಲಿ ನೀ ಹೋಗ ಅಂದ್ರು. ಹೌದಲ್ಲ, ಕಳಿಸಿಬಿಟ್ರು. ಬಾರ ಹತ್ತಿದ ಗಂಡ ಇಲ್ಲ ನಾ ಬರಂಗಿಲ್ಲ ನಿಲ್ಲಿಕ್ಕಿ ಅವ್ವ ಅಪ್ಪ ಬ್ಯಾಡಲಾಗ್ತಾರ. ನೀ ಹೋಗಿ ನಾ ಮುಂದೆ ಹೋಗಿ ಹಿಂದಿನ ಬರ್ತನ. ಹೌದು. ಗಂಡ ಮಾರಿ ಸಣ್ಣ ಯಾವಾಗ ಮಾಡ್ಕೊಂಡು ಹೋದ. ಈ ತವ್ರ ಮನೆಯ ಕಿಮ್ಮತ್ತಿಲ್ಲ ನನಗ. ಗಂಡನ ಬಿಟ್ಟು ನಾ ಇಲ್ಲಿ ಇರು ತಪ್ಪ ಆಕೈತಿ ಅಂದಕ್ಕೆ ಹೆಣ್ಮಗಳು ಕೂಸಿನ ಬಗಲ ಹಾಕೊಂಡ ತಾಯಿ ತಂದೆ ಹೇಳರಿ ನಡ್ಕೊತ ಹೋಗ್ಬಿಟ್ರು. ಗಂಡನಿಂದ ಬೆನ್ನ ಹತ್ತಿ ಗಂಡನಿಂದ ಬೆನ್ನ ಹತ್ತಳು. ಹೋಗದಕ್ಕ ಗಂಡ ರೈಲ್ವೆ ಹತ್ತಿ ಹೋಗಿಬಿಟ್ಟಿದ್ದ. ಕಡ್ಲಿಮಟ್ಟಿ ಸ್ಟೇಷನ್ ಬಂದು ಕೂತಳು. ಹೌದು. ರಾತ್ರಿ ಆಗ್ಲಕ್ ಬತ್ತು. ರೈಲ್ವೆ ತಪ್ಪಿ ಬಿಡ್ತು. ಹೌದು ಹೌದು. ಆ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ್ ಈಕಿ ಮ್ಯಾಲ ಮನಸ್ಸು ಮೋಹ ಮಾಡ್ದ. ಮನಸ್ಸು ಮಾಡಿಕಂದ್ರ ಈಕಿನ ಒಳಗ ಹಾಕದ. ಒಳಗ ಈಗ ಏನ್ ಮಾಡ್ದ ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ? ಏನ್ರಿಪ್ಪ? ಆ ಕೂಸಿನ ಒಳಗೆ ಇಟ್ಕೊಂಡ್ ಕುಂಡ್ರಿ ಒಂದ್ ಸ್ವಲ್ಪ ಒಂದಕ್ಕೆ ಹೋಗಿ ಬರ್ತದ ಹೆಣ್ಮಗಳು. ಹೌದು. ಬಂದು ಕೊಂಡಿ ಹಾಕಿ ಕೂಸಿನ ಮತ್ತು ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರ್ ಇಬ್ರು ಒಳಗ್ ಹಾಕಿ ಹೊರಗೆ ನೆತ್ತು ಬಿಟ್ಲು. ಒಳಗೆ ಬರ್ಲಿಕ್ಕ ನಿನ್ನ ಕೂಸಿನ ಕಡಿತೀನಿ ಅಂದ. ಬಟ್ ಕಡದ ಚೆಂಡ ಕಡದ ಎಲ್ಲಾ ಕಡದ. ಆದ್ರೆ ಹೆಣ್ಣು ಮಗಳ ಹೆತ್ತಿ ಕಡ್ಲಿಮಟ್ಟಿ ಕಾಸಿಬಾಯಿ ಹೇಳ್ತಿಳು. ಏನ್ರಿಪ್ಪ? ನನ್ನ ಪತಿ ಪುರುಷನ ಆಶೀರ್ವಾದ, ನನ್ನ ಪತಿ ಪುರುಷನ ಧರ್ಮದಾಗ ನಾ ಇದ್ದಂದ್ರ 10 ಮಕ್ಕಳ ಹಡಿಬಹುದು. ಜಗತ್ತಿನ ಧರ್ಮದ ಕೀರ್ತಿ ಮುಗಿಲಿ ಕಡ್ಲಿಮಟ್ಟಿ ಕಾಸಿಬಾಯಿ. ಹೌದು ಹೌದು. ಇದಕ್ಕೆ ಧರ್ಮ ತಾರ. ಧರ್ಮ ಅಂದ್ರೆ ಏನ್ ಇದೇ ಐತಿ. ಇನ್ನ ದಾನದಿಂದ ಏನಾಗ್ಯದ ಏನ್ರಿಪ್ಪ ಅಂತಕ್ಕಂಥದ್ ನಮ್ಮ ಉಭಯ ಕಲಾ ತಂಡ. ಹೌದು. ಯಾಕಂದ್ರ ಒಳ್ಳೆ ಅನುಭವಿ ಮಾಸ್ತರ್ ಅದಾರ. ಹೌದು. ಯಾಕಂದ್ರ ಅವ್ರು ಹೇಳ್ರು ನಾ ಇದ 2ನೇ ಸರಿ ಬರೋದು ಅಂತೇಳಿ. ನಾ ಬರೋದು ಈ ವೇದಿಕೆಗೆ 4ನೇ ಸರಿ. ನೀವ್ ಅವ್ರ 2ನೇ ಸರಿ, ನೀವು 4ನೇ ಸರಿ. ಇವನಾರಯ್ಯ ಎಂದೆನಿಸಿದರೆಯ ಇವ ನಮ್ಮವನಯ್ಯ, ಇವ ನಮ್ಮ ಮನೆ ಮಗನಯ್ಯ ಎಂದೆನಿಸಯ್ಯ. ಅದಕ್ಕ ಹೇಳ್ತಾರ ಜ್ಞಾನಿಗಳು. ಏನ್ರಿಪ್ಪ? ಏನ್ ಹೇಳ್ತಾರಂದ್ರ ಏನ್ ಸರ ಬಾಳ ಮಂದ್ಯಾಗ ಬಾಳ ಚಂದಾಗಿ ಹೇಳುದ ವಿಷಯ. ಏನ್ರಿಪ್ಪ? ಯಾಕಂದ್ರ ಎಲ್ಲಾರಿಗೂ ಸುಮ್ಕೊಂಡ್ರೆ ಎಲ್ಲಾಕ್ ಬರಂಗಿಲ್ಲ ನಾವು. ಹೌದು. ದೇವ್ರ ಈಗಾಗಲೇ ನಮ್ಮ ಅಮರೇಶ್ವರ ಅಜ್ಜಾರ್ ಹೇಳ್ಯಾರ. ಏನತ್ತ? ಇದು ತೊಟ್ಟಲ್ದಾಗ ಹಾಕಿ ನಮ್ಮನ್ನ ಮ್ಯಾಲ ಕುಂಡ್ಸೇರಿ. ಹೌದು. ತಳಗ ತಾಯಿ ಸ್ವರೂಪದಲ್ಲಿರ್ತಕ್ಕಂಥ ತಾಯಿ ತಂದಿ ಸ್ವರೂಪ ತೊಟ್ಲ ತುಗ್ಲಿಕತ್ತೀರಿ. ಮಗ ಹತ್ಕತ್ತಿತ್ತಾಳೆ. ಹೌದು. ನಮ್ಕ ದೊಡ್ಡವ್ರು ನೀವದಿರಿ. ಹಗ್ಗ ನಿಮ್ ಕೈಯಾಗದ. ಹಗ್ಗ ನಿಮ್ ಕೈಯಾಗದ. ಯಾಕಿ ಮಾತು ಹೇಳ್ಬೇಕಾದ್ರ ಯಾಕ್ರಿಪ್ಪ? ಈ ವೇದಿಕೆ ಮೇಲೆ ನಿಂತಿವ್ರು ನಾವು ದೊಡ್ಡವ್ರಲ್ಲಿ ಆತ್ಮೀಯ ಬಂದ. ಅಲ್ಲ ಅಲ್ಲ ಅಲ್ಲ, ನಮಗ ನೀವು ದೊಡ್ಡವ್ರು. ನಿಮ್ಮಿಂದೇ ಇವತ್ತು ನಮ್ ಹೆಸರದ. ಮತ್ತ ನೀವೇ ಇರ್ಲಿಕ್ಕ ನಮ್ನ ಯಾರು ನಾಯಿ ಮಾತಾಡ್ತೇನ್ರಿ? ಮನ್ಯಾಗ ಹೆಂಡ್ರಿ ಕಿಮ್ಮತ್ ಕೊಡಂಗಿಲ್ಲ. ಯಾಕೆ ಸಭಾದಾಗ ತುಂಬಿದ ಸಭಾದಾಗ ಸತ್ಯ ಮಾತಾಡೋದಿಲ್ಲ. ಜಗತ್ತಿನಾಗ ಇಂತ ಧರ್ಮ ಐತಿ, ಇಂತ ಸತ್ಸಂಗ ಸೇವಾ ನಾವು ಮಾಡ್ತೇಳಿ ದೇವ್ರ ಸ್ವರೂಪದಾಗ ನೀವು ನಮ್ ತಿಳ್ಕೊಂಡ್ರಿ. ನಮ್ಮಲ್ಲಿ ದೇವ್ರಿಲ್ಲ. ಇಲ್ಲ ಹೇಳ್ರಿ ನಾ ಈಗ ಚಂದ್ರು ಮಾಸ್ತರ್ ಏನತ್ತ? ನಾವೆಲ್ಲರೂ ರೊಕ್ಕದ ಸಲುವಾಗಿ ಮಾಡ್ತಿರುತ್ತೆ. ಯಾಕಂದ್ರ ಯಾಕ್ರಿಪ್ಪ? ನಮ್ದು ತಪ್ಪಲ್ರಿ. ಮತ್ತೆ ಹೆಂಗ್ರಿಪ್ಪ? ಮನ್ಯಾಗ ಹೋಗೋಣ ಹೆಣ್ಮಕ್ಳು ಪಗಾರ ಇಟ್ಟು ಬತ್ತ ಲಾವತ್ತಾರ. ಅವ್ರು ಯಾಕತ್ತಾರ? ಯಾಕ್ರಿಪ್ಪ? ಮನ್ಯಾಗ ಕೂಸ್ಗಳು ಚಾವತ್ತಿರ್ತಾವ. ದಿನ ಒಂದ್ ಗಾಡಿ ಹಾಡ್ಕಿಗೆ ಬಂಡಾರ ಆದ್ರ ನಮ್ದಾಗ ನಡಿಬೇಕು ಗಾಡಿ. ಬಂಡ್ರ ಇರ್ಲಿ, ಆ ವಿಷಯಗಳ ಒತ್ತಾಟಿರ್ಲಿ. ಧರ್ಮ ಅಂತಕ್ಕಂಥದ್ ನಾವು ವಾದ ಹಿಡ್ಕೊಂಡಿದೀವ. ಜಗತ್ತಿನಾಗ ಧರ್ಮ ಅಂತಕ್ಕಂಥದ್ದು ಎಲ್ಲಿ ಐತಿ ಅನ್ನೋದು ಮುಂದಿನ ಸಂಧಿಗೆ. ಹೌದು. ನಮ್ಗ ಹಾಲು ಮತ್ತ ಕುರಿ ದೊಡ್ಡಾಗೆ ಧರ್ಮ ಐತಿ.
ಹೌದ್ ಹೆಂಗೈತಿ ಹೆಂಗ್ರಿ ಯಾವ ರೀತಿ ಐತಿ ಅಂತಕ್ಕಂತ ಮುಂದಿನ ಅಧ್ಯಾಯದಲ್ಲಿ ಹೇಳದೈತಿ ಹೇಳುದೈತಿ ಎಲ್ಲಾ ನಾವೇ ಮಾತಾಡಿ ವಜ್ಜಾಗೋದು ಬೇಡ. ಹೌದು ಅದಕ್ಕ ಸೋಮಣ್ಣ ಏನ್ರಿಪ್ಪ ಜಾತ ಜೊತೆ ಜಕ್ಕಪ್ಪ ಮಾಳಪ್ಪ ಸಣ್ಣವ್ರದ ಹೌದ್ ಸೋಮರಾಯ ಗೌಡ್ರು ಯಾರು ಯಾರು ಗುರು ಸೊನ್ನಾರಿಸಿದ್ದ ಕಿಲ್ಲಾರ ಬೇಯ್ಬೇಡತ್ತಿದ್ದ ಹಾ ಆ ಬೆಳ್ಳಕ್ಕಿಂತ ಬೆಳ್ಳಾನ ಕಿಲ್ಲಾರ ಹಿಂಡ ಮೇಲೆ ಆಸೆ ಇಟ್ಟು ಹೌದು ಸೋಮರಾಯ ಗೌಡ್ರು ಕಿಲ್ಲಾರ್ ತಗೊಂಡು ಬಂದ. ಹೌದ್ ಹಿರಿಯರು ಹೇಳಿದ ಮಾತು ತಪ್ಪು ನಡೆದವ್ರು ಏನ್ ಆಗ್ತೈತಿ ಅಂತಕ್ಕಂಥದ್ದು ಅಂತ ರಾಜ್ಯ ವೈಭವದಾಗಿರ್ತಕ್ಕಂಥ ಹೌದ್ ಸೋಮರಾಯ ಗೌಡ್ರು ತುಕ್ಕಪ್ಪರಾಯ ಗೌಡ್ರು ಯಾವ ರೀತಿ ತಮ್ಮ ರಾಜ್ಯ ವೈಭವವನ್ನು ತೋರಿಬೇಕಾಯ್ತು ಹೌದು ಅಂತಕ್ಕಂಥ ನಮ್ಮ ಬಾಳು ಬೆಳಗುಂದಿ ಹಾಡಿದ ದಾಟಿ ಒಳಗ ಹಡಾ! ಒಂದು ಸುಂದರ ಚಾಲ ಹಾಡಿ ಹಾಡಿ ಮತ್ತೆ ನಮ್ಮ ಮುರುಘಾನೂರ ಕಲಾ ತಂಡಕ್ಕೆ ಪಳೆ ಹೋಗ್ತದ. ನಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಿರಂತಕ್ಕಂಥ ಮಾತು ಹೇಳಿ ಹೌದ್ ಚಾಲು. ಹೌದ್ ಹೌದು